ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಆನೆಯೊಂದು ಕೆರಳಿದ್ರಿಂದ ಆನೆ ತುಳಿತಕ್ಕೆ ಓರ್ವ ಬಲಿಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ಕೇರಳದಲ್ಲಿ ಆನೆಯೊಂದು ಕೆರಳಿದೆ. ಆನೆ ತುಳಿತಕ್ಕೆ ಓರ್ವ ಬಲಿಯಾಗಿದ್ದಾನೆ. ಎರ್ನಾಕುಲಂನ ಅಂಗಮಾಲಿ ಮಹಾವಿಷ್ಣು ದೇಗುಲದ ಜಾತ್ರೆಯಲ್ಲಿ ಈ ದುರಂತ ನಡೆದಿರೋದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಆನೆಯನ್ನ ಕರೆ ತಂದಿದ್ದ ವಾಹನದ ಚಾಲಕ ವಿಷ್ಣು ಅಂತ ಆನೆಯ ತುಳಿತಕ್ಕೆ ಬಲಿಯಾಗಿದ್ದಾನೆ. ವಾಹನದ ಚಾಲಕ. ಆನೆ ದಾಳಿಯಲ್ಲಿ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿದೆ. ಆನೆಯ ಎರಡನೇ ಮಾವುತ ಪ್ರದೀಪ್ಗೂ ಗಾಯ ಆಗಿದೆ. ಮಯ್ಯನಾಡು ಪಾರ್ಥಸಾರಥಿ ಹೆಸರಿನ ಆನೆ ಇದು. ಸಾಕಾನೆ, ಆದರೆ ಕೆಲವು ಸಂದರ್ಭದಲ್ಲಿ ಮದ ಏರಿದಾಗ ಹೀಗಾಗುತ್ತೆ. ಈ ಘಟನೆ ನಡೆದಿರೋದು ಎರ್ನಾಕುಲಂನಲ್ಲಿ, ಅಂದರೆ ಕೊಚ್ಚಿ ಅಂಗಮಾಲಿ ಮಹಾವಿಷ್ಣು ದೇಗುಲದ ಜಾತ್ರೆಯಲ್ಲಿ ನಡೆದಿರೋ ದುರಂತ. ಆ ಆನೆ ಸಾಕಾನೆ ಕೆರಳಿ ಓರ್ವನನ್ನು ವಾಹನ ಸವಾರ ವಿಷ್ಣು ಅಂತ ಅವನನ್ನು ತುಳಿದು ಸಾಯಿಸಿದೆ. ಇನ್ನೊಬ್ಬ ಎರಡನೇ ಮಾವುತ ಪ್ರದೀಪ್ ಅಂತ ಆತನಿಗೂ ಕೂಡ ಗಾಯವಾಗಿದೆ. ಆ ಕಾರನ್ನು ಅದು ಎತ್ತಿ ಬಿಸಾಕ್ತಾ ಇರೋ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸಾಕಾನೆಗಳೇ ಇರಲಿ ಕಾಡಾನೆಗಳೇ ಇರಲಿ, ಬಟ್ ಕೆಲವು ಸಂದರ್ಭದಲ್ಲಿ ಈ ಮದ ಏರಿದಾಗ ಈ ರೀತಿ ನಡ್ಕೊಳ್ತವ ಅಂತ. ಅರವಿಂದ್ ನೋಡಿ, ಕೇರಳದಲ್ಲಿ ನಡೀತಾ ಇರುವಂತಹ ಮೊದಲನೇ ಘಟನೆ ಅಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಇದೇ ರೀತಿಯಾದಂಥ ಘಟನೆಗಳಾಗಿ ಕಾಲ್ತುಳಿತಗಳಾಗಿ ಸಾಕಷ್ಟು ಜನರು ಸಾವು ನೋವು ಆಗಿರುವಂತಹ ಈ ಹಿನ್ನೆಲೆಯನ್ನು ಕೂಡ ನಾವು ಈಗ ಗಮನಿಸಿದ್ವಿ. ಅದೇ ರೀತಿಯಾದಂಥ ಘಟನೆ ಈಗ ಮತ್ತೊಮ್ಮೆ ಆಗಿರುವಂಥದ್ದು. ಮಹಾವಿಷ್ಣು ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಇತ್ತು. ಹೀಗಾಗಿ ಆನೆಯನ್ನು ಕರೆಸುವಂಥ ಕೆಲಸವನ್ನು ಕೂಡ ಮಾಡಿದರು. ಅದೊಂದು ಟ್ರೆಡಿಷ್ನಲ್ ಆಗಿತ್ತು, ಸಂಪ್ರದಾಯ ಆಗಿರುವಂಥದ್ದು. ಸೊ ಹೀಗಾಗಿ ಜಾತ್ರೆಯಲ್ಲಿ ಆನೆ ಎಲ್ಲರ ಕೇಂದ್ರ ಬಿಂದು ಆಗಿರುತ್ತೆ. ಹೀಗಾಗಿ ಸಾಕಾನೆ ಕೂಡ ಅಲ್ಲಿಗೆ ಕರೆತರುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಆದರೆ ಆ ಸಾಕಾನೆಯನ್ನ ಕೆಳಗಿಳಿಸುವಂತ ಸಂದರ್ಭದಲ್ಲಿ ಆನೆ ಏಕಾಏಕಿ ಮದ ಏರಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ವಾಹನ ಸವಾರ ವಿಷ್ಣು ಅನ್ಬಾತನನ್ನು ಕೂಡ ಏನು ಹತ್ಯೆ ಮಾಡಿರುವಂಥದ್ದು, ತುಳಿದು ಕೊಲ್ಲಲಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಘಟನೆಯಲ್ಲಿ ಮತ್ತೊಬ್ಬ ಮಾವುತನಿಗೂ ಕೂಡ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಆಗ್ತಾ ಇದ್ದಾವೆ. ಈ ಜಾತ್ರೆಗಳಿಗೆ ದೇವಸ್ಥಾನಗಳಿಗೆ ತರುವಂಥ ಆನೆಗಳನ್ನು ನಿಭಾಯಿಸುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ನಿಯಮಗಳು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ನಿಯಮಗಳು ರೂಪುಗೊಂಡಿಲ್ಲ. ಆದಾಗ್ಯೂ ಕೂಡ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ನಡೀತಾ ಇರುವಂಥದ್ದು ಬಹಳ ಆತಂಕಕಾರಿ ವಿಷಯ ಅಂತಾನೆ ಹೇಳ್ಬೋದು. ನೋಡಿ, ಈ ಹಂತದಲ್ಲೇ ಘಟನೆಯಾಗಿದೆ. ಸಾವು ನೋವಿನ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿಲ್ಲ. ಒಂದು ವೇಳೆ ಜಾತ್ರೆಯ ಸಮಯದಲ್ಲಿ ಏನಾದರೂ ಆನೆಗೆ ಮದ ಏರಿ ಕಾಲು ತುಳಿತ ಸಂಭವಿಸಿದ್ರೆ ಅದರ ಅನಾಹುತ ಏನಾಗಿರ್ತಿತ್ತು ಅನ್ನುವಂಥದ್ದು ದೊಡ್ಡ ಆತಂಕಕಾರಿ ಕಳವಳಕಾರಿ ಸಂಗತಿಯಾಗಿರುವಂಥದ್ದು. ಹೀಗಾಗಿ ಈ ಆನೆಗಳನ್ನು ಜಾತ್ರೆಗೆ ತರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಬಹಳ ದೊಡ್ಡ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈ ಚರ್ಚೆಗಳ ನಡುವೆ ಈಗ ಮತ್ತೊಂದು ದುರ್ಘಟನೆ ನಡೆದಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶಬೀರ್, ಧನ್ಯವಾದ. ಒಟ್ಟಾರೆ ಅದೇ, ಇದಕ್ಕೊಂದು ಇಂಥ ಕಾರ್ಯಕ್ರಮಗಳಿಗೆ ಒಂದಷ್ಟು ರೂಪುರೇಷೆಗಳನ್ನು ಮಾಡಬೇಕು, ನಿಯಮಗಳನ್ನು ಪಾಲಿಸಬೇಕು. ಏನಾದರೂ ಇನ್ನೂ ದೊಡ್ಡ ಮಟ್ಟದ ಹೆಚ್ಚು ಕಡಿಮೆ ಆಗಿದ್ದರೆ, ಅನಾಹುತಗಳಾಗಿದ್ದರೆ ಯಾರು ಜವಾಬ್ದಾರಿ ಅಂತ.